ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಲ್ಲ, ನಾನು ನಿಮ್ಮ ರೇಖಾ ಕ್ಷತ್ರಿಯ. ಇವತ್ತು ನಾನು ಶ್ರೀನಗರ ಪಾರ್ಕಿಗೆ ಬಂದಿದ್ದೀನಿ. ಅಂದರೆ ಈ ಪಾರ್ಕು ನನಗೇನು ಹೊಸದಲ್ಲ. ಯಾಕಂತೆ ಅಂದರೆ ಡೈಲಿ ದಿನ ಬೆಳಿಗ್ಗೆ ಆಯ್ತಂದರೆ ಇಲ್ಲಿಗೆ ಬಂದು ಹಾಜರಾಗ್ಬಿಡ್ತೀನಿ. ಇಲ್ಲಿ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಮಕ್ಕಳು ಆಟಾಡೋದು, ಇವ್ರ ಜೊತೆ ಎಲ್ಲ ನಾನು ಏನು ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ನೋಡ್ತಾ ಇರ್ತೀನಿ. ಸೊ ಅದಕ್ಕೆ ತಿಂದು ತಿಂಡಿ ಪೋತಿ ಆಗ್ಬಿಟ್ಟಿದ್ದೀನಿ. ಸೊ ನೀವೇನು ಅಂತ ಇವತ್ತು ಇನ್ನು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ನನಗೆ ಒಂದು ಡೌಟ್ ಶುರು ಆಗಿದೆ. ಇವಾಗ ಎಷ್ಟೊಂದು ಬ್ಲಾಗ್ಸ್ ಬಂದಿದೆ, ಎಷ್ಟೊಂದು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ. ಆದರೆ ಏನೇನೋ ಮಿಸ್ಸಿಂಗ್ ಆಗ್ತಾ ಇರುತ್ತಲ್ವ, ಆ ಮಿಸ್ಸಿಂಗ್ ಆಗ್ತಿರೋದು ಏನು ಅಂತ ಅದು ನನಗಂತೂ ಗೊತ್ತಿಲ್ಲ. ಪ್ರತಿದಿನ ನಾನು ಯೂಟ್ಯೂಬ್ ನೋಡ್ತಿರ್ತೀನಿ, ಇನ್ಸ್ಟಾಗ್ರಾಮ್ ನೋಡ್ತಿರ್ತೀನಿ. ನನಗೆ ಯಾವುದ್ಯಾವುದೋ ಕಲರ್ಫುಲ್ ಅಂತ ಅನ್ಸೋದಕ್ಕಿಂತ ಇನ್ನೂ ಒಂದು ಚಾನಲ್ನ ನೋಡಿದೆ. ಆ ಚಾನಲ್ ಹೇಗಿತ್ತಪ್ಪ ಅಂತಂದರೆ ಅದರಲ್ಲಿ ಹೊಸ ಹೊಸ ವೆಬ್ ಬ್ಲಾಗ್ಸ್ಗಳು ಹಾಕಿದ್ರು, ದೇವಸ್ಥಾನದ ಬಗ್ಗೆ ಹಾಕಿದ್ರು. ಏನೋ ಒಂದು ಕಂಟೆಂಟ್ನ ಕೊಡೋದಕ್ಕೆ ಈ ಚಾನಲ್ ಹೋಗ್ತಾ ಇದೆ ಅಂತ ಅನ್ನಿಸ್ತು ಫಸ್ಟ್ ಆಫ್ ಆಲ್. ಸೊ ಅದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ನಮ್ಮ ಕಲರ್ಫುಲ್ ಕರ್ನಾಟಕ ಅನ್ನೋಂಥ ಯೂಟ್ಯೂಬ್ ಚಾನಲ್ನ ನಿಮಗೆ ರೆಫರ್ ಮಾಡ್ತಿದ್ದೀನಿ. ಹಾಗೆ ಇನ್ನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡೋದಾದರೆ ಕಲರ್ಫುಲ್ ಕರ್ನಾಟಕ 18 ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೇ ಓಪನ್ ಆಗಿಬಿಡುತ್ತೆ. ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಹಾಗೆ ಇವ್ರಿಗೂ ಸಪೋರ್ಟ್ ಮಾಡಿ. ಯಾಕಂತಂದರೆ ಇವರು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ನ ಕೊಡೋದಕ್ಕಂತ ಹೋಗಿರ್ತಾರೆ. ಮೆಸೇಜ್ ಕಂಟೆಂಟ್ ಕೊಡೋರಿಗೆ ನಾವು ಸಬ್ಸ್ಕ್ರೈಬ್ ಆಗೋದಾಗಲಿ, ಲೈಕ್ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ? ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ನನ್ನ 2 ಸಿಹಿ ಮಾತುಗಳನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.